ಭಾರತಕ್ಕೆ ಟಿ20 ವಿಶ್ವಕಪ್ ಚಾಂಪಿಯನ್ ವೀರರ ಆಗಮನ ಆಗಿದೆ. 3 ದಿನ ತಡವಾಗಿ ಎಂಟ್ರಿ ಕೊಟ್ಟರೂ ಕೂಡ ರೋಹಿತ್ ಪಡೆಗೆ ಅದ್ದೂರಿಯಾದಂತಹ ಸ್ವಾಗತ ಸಿಕ್ಕಿದೆ. ಬಾರ್ಬಡೋಸ್ನಂತೆ ಭಾರತವೂ ಕೂಡ ಸಂಭ್ರಮದಲ್ಲಿ ಮಿಂದೆದ್ದಿದೆ. ಬಾರ್ಬಡೋಸ್ನ ಬಳಿಕ ಭಾರತದಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಭಾರತಕ್ಕೆ ಟಿ20 ವಿಶ್ವಕಪ್ ಚಾಂಪಿಯನ್ ವೀರರ ಆಗಮನ ಆಗಿದೆ. 3 ದಿನ ತಡವಾಗಿ ಎಂಟ್ರಿ ಕೊಟ್ಟರೂ ಕೂಡ ರೋಹಿತ್ ಪಡೆಗೆ ಅದ್ದೂರಿಯಾದಂತಹ ಸ್ವಾಗತ ದೊರೆತಿದೆ. ಬಾರ್ಬಡೋಸ್ನಂತೆ ಭಾರತವೂ ಕೂಡ ಸಂಭ್ರಮದಲ್ಲಿ ಮಿಂದೆದ್ದಿದೆ. ಬಾರ್ಬಡೋಸ್ನ ಬಳಿಕ ಭಾರತದಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಇಡೀ ಭಾರತವೇ ಕೊಂಡಾಡುವಂತಹ ಕೆಲಸವನ್ನ ಬ್ಲೂ ಬಾಯ್ಸ್ ಮಾಡಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಈ ಬಾರಿ ಭಾರತ ವಿಶ್ವಕಪ್ ಅನ್ನ ಗೆದ್ದಿರೋದು ಎಲ್ಲರಲ್ಲೂ ಕೂಡ ಒಂದು ಸಂತಸವನ್ನ ತಂದಿದೆ. ಕೊನೆಗೂ ತಾಯ್ನಾಡಿಗೆ ಎಂಟ್ರಿ ಕೊಟ್ಟಿರುವಂತಹ ರೋಹಿತ್ ಶರ್ಮಾ ಪಡೆ ಎಲ್ಲರ ಜೊತೆಯಲ್ಲೂ ಕೂಡ ಬಹಳ ಸಂತೋಷದಿಂದ ಕಾಲವನ್ನ ಕಳೀತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ, ರೋಹಿತ್ ಶರ್ಮಾ, ಶಿವಮ್ ದುಬೆ, ವಿರಾಟ್ ಕೊಹ್ಲಿ, ಮೊಹಮ್ಮದ್ ಸಿರಾಜ್ ಟಿ20 ವಿಶ್ವಕಪ್ ಟ್ರೋಫಿಯನ್ನ ಹಿಡಿದುಕೊಂಡು ಫೋಟೋದೊಂದಿಗೆ ಪೋಸ್ ಅನ್ನ ಕೊಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಆ ಟ್ರೋಫಿಯನ್ನ ತೋರಿಸ್ತಾ ಇದ್ದಾರೆ. ಆ ಟ್ರೋಫಿಗೆ ಎಲ್ಲರೂ ಕೂಡ ಮುತ್ತಿಕ್ತಾ ಇದ್ದಾರೆ. ಅದು ಬಹು ವರ್ಷಗಳ ಕನಸು ಅಂತಾನೆ ಹೇಳ್ಬೋದು. 2011ರಲ್ಲಿ ಭಾರತ ಟ್ರೋಫಿಯನ್ನ ಗೆದ್ದಿತ್ತು. ಅದಾದ ನಂತರ ಈಗ 2ನೇ ಬಾರಿಗೆ ಟೀಮ್ ಇಂಡಿಯಾ ವಿಶ್ವಕಪ್ ಟೂರ್ನಿಯಲ್ಲಿ ಗೆಲುವನ್ನ ಕಂಡಿದೆ.